ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಯಾವ ದಿನದ ಬ್ಲಾಗು? ಮೋಸ್ಟ್ಲಿ ಬುಧವಾರದ ಬ್ಲಾಗ್ ಅಂತ ಅನಿಸುತ್ತೆ. ನನಗೆ ಅಷ್ಟು ಜ್ಞಾಪಕ ಇಲ್ಲ, ಯಾಕಂತ ಅಂದರೆ ನನ್ನ ಮೊಬೈಲಲ್ಲಿ ಮೆಮೊರಿ ಫುಲ್ ಆಗಿಬಿಟ್ಟು ಸ್ಟೋರೇಜ್ ಇರಲಿಲ್ಲ. ಅದರಿಂದಾಗಿ ಗ್ಯಾಲರಿನಲ್ಲಿರೋ ಅಂಥ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಈ ವ್ಲಾಗಿಗೆ ಏನೇನು ವಿಡಿಯೋಗಳು ಮಾಡ್ಕೊಂಡಿದ್ನೋ ಹಳೆ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಎಡಿಟಿಂಗ್ ಆ್ಯಪಿಗೆಲ್ಲ ಸ್ವಲ್ಪ ನಂಗೆ ಯಾವ ವಿಡಿಯೋಗಳು ಬೇಕೋ ಅವನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿಕೊಂಡು ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಯಾವ ದಿನದ ವ್ಲಾಗು ಅಂತ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಒಂದು 2-3 ದಿನ ನಾವು ಏನಾರ ವ್ಲಾಗ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅದು ಜ್ಞಾಪಕ ಇರೋದಿಲ್ಲ. ಏನಾದರೂ ವ್ಲಾಗ್ಗಳಿಗೆ ಇನ್ನೂ ವಿಡಿಯೋಸ್ ಇದ್ದಾವೆ ಅಂತ ಅಂದರೆ ಈ ಥರ ಆಗಿಬಿಡುತ್ತೆ. ಇನ್ನು ಸಂಜೆ ಟೈಮು ನಮ್ಮ ಮನೆಯವರು ಗೋಬಿ ತೊಗೊಬಂದಿದ್ರು, ನಾನು ಕಬಾಬ್ ತೊಗೊಬಂದಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರನೇ ಕಬಾಬ್ ಅಂಗಡಿ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಅದರಿಂದ ತೊಗೊಬಂದಿದ್ದೆ, ಟೀ ಟೈಮಿಗೆ ಸ್ನ್ಯಾಕ್ಸ್ ಥರ ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ಅವರು ತೊಗೊಬಂದಿದ್ರು. ಇನ್ನು ವೆಜ್ ತಿನ್ನೋರಿಗೆ ವೆಜ್ಜು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು, ಟೀ ಕುಡಿಯೋರಿಗೆ ಟೀ ಅನ್ನೋ ಥರ ಮಾಡ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ರಿಂಗ್ ಲೈಟ್ ನಾನೇ ರೆಡಿ ಮಾಡಿಕೊಂಡೆ, ಕಿತ್ತಾಕ್ಬಿಟ್ಟಿದ್ದೆ. ಟೀ ಮಾಡೋ ಟೈಮಲ್ಲಿ ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು. ಅದರಿಂದಾಗಿ ಮತ್ತು ನಾನೇ ರೆಡಿ ಮಾಡಿಕೊಂಡೆ. ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂತಂದರೆ ಇಲ್ಲಿ ರಿಂಗ್ ಲೈಟ್ ಇದ್ದೇನೆ ಇಷ್ಟು ಬ್ರೈಟ್ನೆಸ್ ಕಡಿಮೆ ಕಾಣಿಸ್ತಾ ಇದೆ. ಇನ್ನು ರಿಂಗ್ ಲೈಟ್ ಇಲ್ಲ ಅಂತಂದರೆ ಇನ್ನೂ ಚೆನ್ನಾಗಿ ಕಾಣಿಸೋದಿಲ್ಲ. ಸ್ವಲ್ಪ ಅದು ರಿಂಗ್ ಲೈಟ್ ಕಿತ್ತೋದಾದಮೇಲೆ ಯಾಕೋ ಅದು ಬ್ರೈಟ್ನೆಸ್ ಕಡಿಮೆ ಆಗಿಬಿಟ್ಟಿದೆ. ಇನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ, ಹಂಗೆ ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಇನ್ನು ನೈಟ್ ಊಟಕ್ಕೆ ಅರವೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅರವೆ ಸೊಪ್ಪಿನ ಬಸ್ಸಾರಿಗೆ ನಾನು ಸ್ವಲ್ಪ ಇದ್ರ ಜೊತೆಗೆ ಸೊಪ್ಪು ಜೊತೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಬಳಸ್ಕೊಂಡಿದ್ದೀನಿ. ಇವತ್ತು ತೊಗರಿಬೇಳೆ ಹಾಕಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಮನೆಯಲ್ಲಿ ಹೆಂಗೋ ಮೊಳಕೆ ಕಟ್ಟಿದ್ದು ಹುರುಳಿಕಾಳು ಮತ್ತು ಹೆಸ್ರು ಕಾಳು ಇದ್ವು. ಅದರಿಂದಾಗಿ ಅದನ್ನೇ ಬಳಸ್ಕೊಂಡು ಅರವೆ ಸೊಪ್ಪು ಹಾಕ್ಕೊಂಡು ಬಸ್ಸಾರು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಡೈಲಿ ತೊಗರಿಬೇಳೆನೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಸಾಂಬಾರ್ಗೆ ಏನೇನು ಬೇಕಿತ್ತೋ ಅದನ್ನೆಲ್ಲ ಐಟಮ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ. ಕೆಲವೊಬ್ಬರು ಏನು ಮಾಡಿಬಿಡ್ತೀರಾ ಅಂತಂದರೆ ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ತಾರೆ. ನನಗೆ ಅದು ಆ ಥರ ಏನು ಇಷ್ಟ ಆಗೋದಿಲ್ಲ. ಅದರಿಂದಾಗಿ ನಾನು ಈ ಥರ ಏನು ಒಗ್ಗರಣೆಗೆ ಏನೇನು ಹಾಕಬೇಕೋ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡೇ ಸಾಂಬಾರು ಮಾಡ್ಕೊತೀನಿ. ಸಾಂಬಾರಿಗೆ ನಾನಿಲ್ಲಿ ಜೀರಿಗೆ, ಸಾಸಿವೆ ಮತ್ತು ಮೆಣಸು, ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹಂಗೆ ಡ್ರೈಯಾಗೆ ಹುರ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಆಮೇಲೆ ಕಾಳು ಹಾಕ್ಕೊಂಡು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳುಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸೊಪ್ಪು ಕಡಿಮೆ ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸಿರೋ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನು ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಂಡೆ. ಯಾಕಂತ ಅಂದರೆ ಒಂದೇ ಸಲ ಸೊಪ್ಪಿಗೆಲ್ಲ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಅಂತಂದರೆ ಅದೇ ಥರನೇ ಬರೀ ಸೊಪ್ಪು ತಿನ್ನೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಅದರಿಂದಾಗಿ ಈ ರೀತಿ ಮಾಡ್ಕೊಂಡಿದ್ದೆ. ಇನ್ನು ಸಾಂಬಾರಿಗೆಲ್ಲ ರುಬ್ಕೊಂಡು ಸಾಂಬಾರನ್ನು ಮಾಡಿಕೊಂಡೆ. ಸ್ವಲ್ಪ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ಮುದ್ದೆ ಇದು ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಮಾಡ್ಕೊಂಡಿದ್ದೆ, ಬಟ್ ಅದನ್ನೇನು ವಿಡಿಯೋ ಮಾಡಿಲ್ಲ ನಾನು. ಯಾಕಂದರೆ ರಿಂಗ್ ಲೈಟು ಕಿತ್ತಾಕ್ಬಿಟ್ಟಿದ್ನಲ್ಲ, ಅದರಿಂದಾಗಿ ಸ್ವಲ್ಪ ನಂಗೆ ಬೇಜಾರಾಗ್ಬಿಟ್ಟಿತ್ತು. ಈಗ ರಿಂಗ್ ಲೈಟ್ ಕಿತ್ತಾಕ್ಬಿಟ್ಟಿದ್ದೀನಿ, ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಬರುತ್ತೆ. ಅದರಿಂದಾಗಿ ರಿಂಗ್ ಲೈಟ್ ಇದ್ದರೆ ನೈಟ್ ಹೊತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗೋದು. ಇಲ್ಲ ಅಂತಂದರೆ ವ್ಲಾಗ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದಾಗಿ ಸ್ವಲ್ಪ ಬೇಜಾರಾಗಿತ್ತು. ಆ ರಿಂಗ್ ಲೈಟ್ ರೆಡಿ ಮಾಡಬೇಕಾದ್ರೇ ರೈಸಿಗೆ ಇಟ್ಬಿಟ್ಟು ಮುದ್ದೆ ಮಾಡಿ ಮತ್ತು ಕಾಳೆಲ್ಲ ಬೇಯಿಸ್ಕೊಂಡಿದ್ದೆ, ಸೊಪ್ಪೆಲ್ಲನ. ಅದಾದಮೇಲೆ ರಿಂಗ್ ಲೈಟೆಲ್ಲ ರೆಡಿ ಮಾಡಿಕೊಂಡು ಇನ್ನು ಸಾಂಬಾರಿಗಿಟ್ಟು ಸಾಂಬಾರೆಲ್ಲ ಮಾಡಿಕೊಂಡೆ. ಇನ್ನು ಮುದ್ದೆ, ಬಸ್ಸಾರು ಮತ್ತು ಕಾಳು ಊಟ ಮಾಡಿ ಇನ್ನು ಊಟ ಮಾಡಾದಮೇಲೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನನಗದು ಡೈಲಿ ಅಭ್ಯಾಸ ಇದ್ದೇ ಇರುತ್ತೆ. ಅದರಿಂದಾಗಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಾದಮೇಲೆ ಇನ್ನು ನೈಟ್ ಹೊತ್ತು ನನಗೆ ಸ್ವಲ್ಪ ನೀರಲ್ಲೆಲ್ಲ ಜಾಸ್ತಿ ಆಡಿದ್ರೆ ಬೇಗ ನೈಟ್ ಅರ್ಧ ರಾತ್ರಿನಲ್ಲಿ ಫುಲ್ಲು ಎಲ್ಲ ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ. ಮೂಗು ಕಟ್ಕೊಳ್ಳೋದು, ತಲೆನೋವು ಬರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಅದರಿಂದಾಗಿ ಸ್ವಲ್ಪ ಬಿಸಿನೀರು ಇಟ್ಕೊಂಡು ನೈಟ್ ಹೊತ್ತು ನೀರು ಕುಡಿಯೋದಕ್ಕೆ ಬಿಸಿನೀರನ್ನೇ ಕುಡಿತಾ ಇದ್ದೀನಿ. ಸ್ವಲ್ಪ ಕೋಲ್ಡೆಲ್ಲ ಕಡಿಮೆ ಆಗಲಿ ಅನ್ನೋದಕ್ಕೋಸ್ಕರ. ಅದಾದಮೇಲೆ ಬೇಕಾದರೆ ತಣ್ಣೀರು ಕುಡಿದ್ರೆ ಆಗುತ್ತೆ ಅಂತ ಹೇಳಿ ಬಿಸಿನೀರು ಕಾಯಿಸ್ಕೊಂಡು ಒಂದು ಫ್ಲಾಸ್ಕಿಗೆ ಹಾಕಿ ಎತ್ತಿಟ್ಟು ಅದಾದಮೇಲೆ ಸ್ವಲ್ಪ ಜೀರಾ ವಾಟರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು
ಜೀರಾ ವಾಟರ್ ಮಾಡಿಕೊಂಡೆ. ಸ್ವಲ್ಪ ಜೀರಾ ವಾಟರ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರನ್ನ ಕೂಗದೆ ಬಾ ಸ್ವಲ್ಪ ಇದು ವಿಡಿಯೋ ಮಾಡಿಕೊಡು, ಇಲ್ಲಾಂತಂದರೆ ಅದು ಜೀರಿಗೆ ಎಲ್ಲ ಹಾಕೋದೆಲ್ಲ ಸ್ವಲ್ಪ ನೀನೇ ಹಾಕು ಬಾ, ನಾನು ವಿಡಿಯೋ ಮಾಡ್ಕೊತೀನಿ ಅಂತ. ಅವರು ಜೀರಿಗೆ ಹಾಕು ಅಂತ ಕೊಟ್ಟರೆ ತೆಗ್ದು ಹಚ್ಬಿಟ್ಟು ಇನ್ನೇನು ಹಾಕಬೇಕು ಅಂತ ಇದ್ರು. ಅದರಿಂದಾಗಿ ನೀನೇನು ಹಾಕ್ಬೇಡ ಹೋಗಪ್ಪ ನಾನೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ ನಾನೇ ಜೀರಾ ವಾಟರ್ ಮಾಡಿಕೊಂಡೆ. ಅವ್ರಿಗೆ ವಿಡಿಯೋ ಮಾಡ್ಕೊಡೋಕ್ಕೆ ಇದೆಲ್ಲ ಆಗೋದಿಲ್ಲ, ಏನಿದ್ರು ನೀನು ಏನೇದೋ ವಿಡಿಯೋ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ನನ್ನಂತೂ ಕರಿಬೇಡ ಅಂತ ಹೇಳ್ತಾರೆ. ಅದರಿಂದ ವ್ಲಾಗ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ನಾನೇ ಕೈಯಲ್ಲೆಲ್ಲ ಒಂದೊಂದು ಸಲ ಹಿಡ್ಕೊಂಡು ವ್ಲಾಗ್ ಮಾಡ್ಕೊತೀನಿ. ಒಂದೊಂದು ಸಲ ಕ್ಲಿಪ್ಪಿಂಗ್ ಚೆನ್ನಾಗಿ ಬಂದಿರುತ್ತೆ, ಒಂದೊಂದು ಸಲ ಚೆನ್ನಾಗಿ ಬಂದಿರೋದಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದೇ ಕ್ಲಿಪ್ಪಿಂಗನ್ನೇ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ. ಇನ್ನು ಜೀರಾ ವಾಟರ್ ರೆಡಿ ಆಯಿತು. ನಾನು ಇಷ್ಟು ಜೀರಾ ವಾಟರ್ ಮಾಡ್ಕೊಂಡಿದ್ದೀನಿ. ಇದೇ ಟೈಮಲ್ಲೇ ನನ್ನ ಮಗ ನನಗೂ ಬೇಕು ಅಂತ ಕೇಳ್ತಾ ಇರ್ತೀನಿ. ಜಾಸ್ತಿ ಮಾಡಿದ ದಿವಸ ಅಂತೂ ಅವ್ನು ಕೇಳೋದಿಲ್ಲ. ನಾನು ಯಾವತ್ತು ಸ್ವಲ್ಪ ಮಾಡ್ಕೊಂಡಿರ್ತೀನೋ ಅವತ್ತು ಮಾತ್ರ ನಾನು ಕುಡಿತೀನಿ ಅಂತ ಕೇಳ್ತಾನೆ. ಇನ್ನು ಅವನಿಗೊಂದು ಸ್ವಲ್ಪ ಎತ್ತಿಟ್ಟು ನಾನು ಸ್ವಲ್ಪ ಕುಡಿದು ಇನ್ನು ನಾನು ನೈಟ್ ಹೊತ್ತು ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಜಡೆ ಎಲ್ಲ ಹಾಕ್ಕೊಂಡು ಮುಖ ಎಲ್ಲ ನೀಟಾಗಿ ತೊಳ್ಕೊಂಡು, ಮುಖಕ್ಕೇನು ಕ್ರೀಮ್ ಹಚ್ಚೋದಿಲ್ಲ, ಸ್ವಲ್ಪ ಏನಾದರೂ ಪಾಂಡ್ಸ್ ಕ್ರೀಮ್ ಏನಾದರೂ ಒಂದು ಹಚ್ಚಿ ಮಲ್ಕೊತೀನಿ. ಇನ್ನು ಇವನು ಸ್ವಲ್ಪ ನನಗೆ ಚಳಿ ಅಂದರೆ ಇವನು ಶೆಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಚ್ಚಾಕ್ಬಿಟ್ಟು ಮಲ್ಕೊಂಡಿದ್ದ. ನನಗೆ ಫೋನ್ ಒಂದು ಇದ್ಬಿಟ್ರೆ ಸಾಕು, ನಾವು ಎಷ್ಟು ಕೆಲಸ ಮನೆಯಲ್ಲಿ ಎಷ್ಟು ಕೆಲಸನಾದರೂ ಮಾಡ್ಕೊಬೋದು. ಫೋನ್ ನೋಡ್ಕೊಂಡು ಆರಾಮಾಗಿರ್ತಾನೆ. ಇನ್ನು ಇವನಿಗೆ ಬಟ್ಟೆ ಎಲ್ಲ ಹಾಕಿ ಜೀರಾ ವಾಟರ್ ಕೊಟ್ಟಿದ್ದೆ ಕುಡಿಯೋದಕ್ಕೆ, ಕುಡ್ದ. ಇನ್ನು ಮಲ್ಕೊಂಡ್ವಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಕೆಲವೊಂದು ವ್ಲಾಗ್ ಚೆನ್ನಾಗಿ ಮಾಡೋಕ್ಕಾಗಿರೋದಿಲ್ಲ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಊರಲ್ಲಿದ್ದಾಗೆಲ್ಲ ವ್ಲಾಗ್ಗಳು ಮಾಡೋದಕ್ಕಾಗೋದಿಲ್ಲ. ಸೊ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್.